ಬೇಡ ಸರ್, ತಿನ್ನಕ್ಕಾಗಲ್ಲ, ಹೋಗಿ ಸರ್ ಸಾಕು. ಇಲ್ಲ ಸರ್, ಬೇಡ ಸರ್ ಸಾಕು. ಇಲ್ಲ ಸರ್, ದಯವಿಟ್ಟು ಹೋಗಿ, ಎಷ್ಟಾಗುತ್ತೆ ಹೋಗಿ. ನೋಡಿ ಇದು ಪರಿಸ್ಥಿತಿ. ಸಾಫ್ಟ್ ಇದೆ ಗುರು. ಓಹೋ ಬಾಬಾ, ಇದು ಬಯಸದೆ ಬಂದ ಭಾಗ್ಯ. ಇದು ಉಬ್ಬಿಟ್ಟಿದೆ ಗುರು, ಚೆಂಡಾಡ್ಬೋದು ಇದು ನನಗೆ. ಹಂಗಿದೆ. ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವು ಇವತ್ತು ಉಡುಪಿ ಹತ್ರ ಇದ್ದೀವಿ. ಉಡುಪಿ ಶ್ರೀ ಕೃಷ್ಣನ ದರ್ಶನ ಮಾಡಿಕೊಂಡು ಮುರುಡೇಶ್ವರ ಹೋಗ್ಬೇಕಾದ್ರೆ ಕುಂಬಾಶಿ ಅನ್ನೋ ಒಂದು ಪ್ಲೇಸಲ್ಲಿ ಪಾಕಶಾಲಾ ರೆಸ್ಟೋರೆಂಟ್ ಕಾಣಿಸ್ತಪ್ಪ. ಬೆಳಗ್ಗೆ ಆಲ್ಮೋಸ್ಟ್ 9 ಗಂಟೆ ಆಗಿದೆ. ಹೊಟ್ಟೆ ಬೇರೆ ಚುರಿ ಚುರಿ ಅಂತಿದೆ. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಇದಕ್ಕಿಂತ ಸೂಕ್ತವಾದ ಪ್ಲೇಸ್ ಇಲ್ಲ ಅನಿಸ್ತು. ಸೊ ಫುಡ್ಡು ಕೂಡ ಚೆನ್ನಾಗಿರುತ್ತೆ, ಹೈಜಿನಿಕ್ ಆಗಿರುತ್ತೆ, ತಿಂದಿರ್ತೀವಲ್ಲ, ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. ಸೊ ಹೋಗ್ಬಿಟ್ಟು ಇವತ್ತು ಇಲ್ಲಿನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಬರೋಣ. ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವೇನಾದರೂ ಸುತ್ತಮುತ್ತ ಬಂದರೆ, ಉಡುಪಿ ಕಡೆನೋ ಮುರುಡೇಶ್ವರ ಕಡೆನೋ ಬಂದರೆ, ಸೊ ಪಾಕಶಾಲ ಬೆಸ್ಟ್ ಆಪ್ಷನು, ಹೋಗಿ ಟ್ರೈ ಮಾಡ್ಬೋದು. ಸೊ ಬನ್ನಿ ಹೋಗೋಣ, ಈಗ ನಾಷ್ಟ ತಿನ್ಕೊಬರೋಣ. ಪಾಕಶಾಲಾ ರೆಸ್ಟೋರೆಂಟ್ ಮೇಲೇ ರೂಮ್ಸ್ಗಳಿದ್ದಾವೆ. ಸ್ಟೇ ಮಾಡೋದಕ್ಕೆ ಬೇರೆ ಕಡೆ ಹೋಗಿ ರೂಮ್ಸ್ನ ಹುಡುಕೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ನಿಮಗೆ ನೀರು ದೋಸೆ ಸಖತ್ತಾಗಿರುತ್ತಂತೆ. ಆಮೇಲೆ ಗೋಳಿ ಬಜ್ಜೆ, ಮಂಗಳೂರು ಬಜ್ಜಿ ಅದು ಚೆನ್ನಾಗಿರುತ್ತೆ. ಆಮೇಲೆ ಮಂಗಳೂರು ಬನ್ಸ್ ಇದೆ. ಆಮೇಲೆ ಕಡುಬು ಸಿಗುತ್ತೆ ಅಂತಂದರು. ಕಡುಬು ತಿನ್ನೋಕೆ ಬಂದ್ವಿ. ಇಲ್ಲಿ ಇನ್ನೊಂದು ವಿಪರ್ಯಾಸ ಏನಂತಂದರೆ, ಸರ್ ನಾವು ಒಂದು ಸಣ್ಣ ವೀಡಿಯೋ ಮಾಡ್ಕೊತೀನಿ ಅಂತ ಹೇಳಿದ್ದೆ ತಡ ಇದೊಂದು ಕೊಟ್ಬಿಟ್ರು. ಸರ್ ಸಾಕು ಸರ್ ಸಾಕು, ಬೇಡ ಸರ್, ತಿನ್ನೋಕ್ಕಾಗಲ್ಲ, ಹೋಗಿ ಸರ್ ಸಾಕು. ಇಲ್ಲ ಸರ್, ಬೇಡ ಸರ್ ಸಾಕು. ಇಲ್ಲ ಸರ್, ದಯವಿಟ್ಟು ಹೋಗಿ, ಎಷ್ಟಾಗುತ್ತೆ ಹೋಗಿ. ನೋಡಿ ಇದು ಪರಿಸ್ಥಿತಿ. ಇದೊಂದು ತಂದು ಕೊಟ್ಬಿಟ್ರು. ಮೈಸೂರು ಮಸಾಲೆ ದೋಸೆ ಅಂತ ಇದೊಂದು ತಂದು ಕೊಟ್ಬಿಟ್ರು. ರವಾ ದೋಸೆ ಅಂತ ತಂದು ಕೊಟ್ಬಿಟ್ರು. ಕೇಸರಿಬಾತ್ ಉಪ್ಪಿಟ್ಟು ಇನ್ನೂ ತರ್ತಾನೆ ಅವರೇ. ದಯವಿಟ್ಟು ಬೇಡ ಅಂತ ಹೇಳಿದ್ರು, ತಡ್ಕೊತಿಲ್ಲ ಅವರು, ತರ್ತಾನೆ ಅವರೇ. ನಾನು ತಿನ್ನಬೇಕಾಗಿರೋ ಅಷ್ಟು ಮಾತ್ರ ತರಿಸ್ಕೊಂಡೆ, ಬಟ್ ಇದೆಲ್ಲ ಎಕ್ಸ್ಟ್ರಾ ತಂದು ಕೊಡ್ತಾವ್ರು ಅವರು. ಸೊ ಇವಾಗ ನಾವು ಮೇನ್ ತಿನ್ನಬೇಕಾಗಿರೋದೇನು ಅದನ್ನು ಟ್ರೈ ಮಾಡೋಣ. ಮಂಗಳೂರು ಬಜ್ಜಿ, ಕೊಳೆ ಬಜ್ಜಿ ಅಂತೆ. ಸಖತ್ತಾಗಿ ಸಾಫ್ಟಾಗಿ ನೀಟಾಗಿ ಫ್ರೈ ಮಾಡಿದ್ದಾರೆ, ಡೀಪ್ ಫ್ರೈ ಮಾಡಿದ್ದಾರೆ. ಇದಕ್ಕೆ ಚಟ್ನಿ ಸಾಗು 2 ಕೊಡ್ತಾರೆ. ನಾವು ಚಟ್ನಿ ಹಚ್ಕೊಳ್ಳೋಣ. ಒಗ್ಗರಣೆ ಹಾಕಿರುವಂಥ ಚಟ್ನಿ. ಆಹಾ, ಒಳಗಡೆ ಆ ಒಂದು ಜೀರಿಗೆ ಹಾಕಿರ್ತಾರಲ್ಲ, ಕಚ್ಚಿದ ತಕ್ಷಣ ಫ್ಲೇವರ್ ಸಕ್ಕತ್ ರಿಲೀಸ್ ಆಗುತ್ತೆ. ಆಮೇಲೆ ನಿಮಗೆ ಒಂಥರ ನೋಡಿದ್ರೆ ಸ್ಪಾಂಜ್ ಥರ ಫೀಲ್ ಆಗುತ್ತೆ. ಮೃದುವಾಗಿದೆ. ಚಟ್ನಿ ಜೊತೆ ಆ ಕಾಂಬಿನೇಷನ್ನು ಸಕ್ಕತ್ತ ವರ್ಕೌಟ್ ಆಗ್ತಿದೆ ಗುರು. ಸಾಗು ಎಲ್ಲ ಟೇಸ್ಟ್ ಮಾಡಬೇಕಂತ ಅನಿಸ್ತಿದೆ ನನಗೆ. ಚೆನ್ನಾಗಿದೆ, ಸಾಫ್ಟಾಗಿ ಸ್ಪಾಂಜಿ ಥರ ಇದೆ, ರುಚಿಯಾಗಿದೆ, ಮಜಾ ಬಂತು. ನೀರು ದೋಸೆ ಹೋಗೋಣ. ನಾರ್ಮಲಾಗಿ ನಮ್ಮ ಕಡೆ ಎಲ್ಲ ಸ್ವಲ್ಪ ಬೆಳ್ಳಗಿರುತ್ತೆ ನೀರು ದೋಸೆ. ನೋಡಿ ಈ ಥರ ಇರುತ್ತೆ, ತೆಳ್ಳಗಿದೆ ಇಲ್ಲಿ. ನಮ್ಮ ಕಡೆ ಎಲ್ಲ ಬೆಳ್ಳಗಿರುತ್ತೆ, ತೆಳ್ಳಗೈತೆ. ಸ್ವಲ್ಪ ಬಿಸಿ ಆರೋಗ್ಬಿಟ್ಟಿದೆ. ನೀರು ದೋಸೆ ಜಾಸ್ತಿ ಲೇಯರು ಅಷ್ಟೊಂದಿಲ್ಲ. ನೋಡಿ ಈ ಥರ ಬರುತ್ತೆ. 4 ಗಚ್ಚಿಗೆ ತಿನ್ಬಿಡ್ತೀರಾ ಯಾರಾದ್ರೂ. ಸ್ವಲ್ಪ ಬಕಾಸುರ ಥರ ಇರ್ತಾರಲ್ಲ ಅವರೆಲ್ಲ, 4 ಗಚ್ಚು. ಇನ್ನೊಂದು ಸ್ಪೆಷಲು, ಇದನ್ನು ತಿನ್ನಬೇಕು. ಕಾಯ್ದು ಸ್ವೀಟ್ ಮಾಡಿಕೊಡ್ತಾರೆ. ಇದು ಹಾಕೊಬೇಕು ಇದಕ್ಕೆ. ಇದನ್ನೆಲ್ಲ ಖಾರದಲ್ಲಿ ತಿನ್ನೋಕ್ಕಿಂತ ಇದರಲ್ಲಿ ತಿನ್ನಬೇಕು. ಬೆಲ್ಲ ಹಾಕಿ, ಕಾಯಿ ಹಾಕಿ ಮಾಡಿಕೊಡ್ತಾರೆ ಗುರು. ಸ್ವೀಟಲ್ಲಿ ಬೆಸ್ಟು. ಈ ಉಡುಪಿ ಕಡೆ, ಮಂಗಳೂರು ಕಡೆ ಎಲ್ಲ ಬಂದರೆ ಇದು ಬೆಸ್ಟು. ಕುಂದಾಪುರ ಕಡೆ ಎಲ್ಲ ಬಂದರೆ ನೀರು ಬರುತ್ತೆ ಬಾಯಲ್ಲಿ ತಿಂತಿದೆ.
ಇದೇನೋ ಬಿಸಿ ಬಿಸಿ ಇದ್ಬಿಟ್ಟಿದ್ದಾರೆ ಮಾತ್ರ ಸಕಾಲಾಗಿರೋದು. ಬೆಲ್ಲದ ಸ್ವೀಟು ಕಾಯಿ ಜೊತೆ ಈ ಕೊಬ್ಬರಿ ಮಿಠಾಯಿ ಎಲ್ಲ ತಿಂದಿರ್ತೀರ ಗೊತ್ತಾ, ಆ ಥರ ಫೀಲ್ ಕೊಡುತ್ತೆ. ಕೊಬ್ಬರಿ ಮಿಠಾಯಿ ತಿನ್ನೋ ಥರ ಚೆನ್ನಾಗಿದೆ. ಇದನ್ನು ಇದ್ರ ಜೊತೆ ತಿಂದ್ರೆ ಸಕಾಲಾಗಿದೆ. ಚಟ್ನಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟನೇ ಆಗಲ್ಲ. ರವಾ ದೋಸೆನೂ ಕೊಟ್ಟಿದ್ದಾರೆ, ಒಂದ್ಸರಿ ನೋಡ್ಬಿಡೋಣ. ಸ್ವಲ್ಪ ಟೆಂಪ್ಟಿಂಗ್ ಆಗಿದೆ, ಗರ್ಗರಿ ಆಗಿದೆ. ಇದು ಬಯಸದೇ ಬಂದ ಭಾಗ್ಯ. ಇದು ರವಾ ದೋಸೆ ಬಯಸದೇ ಬಂದ ಭಾಗ್ಯ. ಕೇಳಿಲ್ಲ, ಬಟ್ ವೀಡಿಯೋ ಮಾಡ್ಕೊತೀನಿ ಅಂದಿದ್ದಕ್ಕೆ ಮೇ ಬಿ ಕೊಟ್ಬಿಟ್ರು. ನೋಡಿ ಗರ್ಗರಿ ಆಗಿದೆ. ಇನ್ನೂ ಆಲ್ರೆಡಿ ಮಾಡಿ ಒಂದು 15-20 ನಿಮಿಷ ಆಗಿದೆ. ಬಟ್ ಸಖತ್ತಾಗಿದೆ. ಲೇಯರು ಚೆನ್ನಾಗಿ ಕ್ರಿಸ್ಪಿ ಇದೆ. ಎಲ್ಲೋ ಶೇಡು. ಸಾಗು ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಕಾಮನ್ ಸಾಗುನ ಬೇರೆ ಬೇರೆ ಸಾಗುನ ಗೊತ್ತಿಲ್ಲ. ಸಾಗು ಕೊಟ್ಟಿದ್ದಾರೆ. ಒಂದು ಟ್ರೈ ಮಾಡೋಣ. ಗರ್ಗರಿ ಆಗಿರೋದಕ್ಕೆ ಮಜಾ ಇರುತ್ತೆ ಇಲ್ಲಿರೋ ವೆದರ್ಗೆ. ಈ ಕ್ರಿಸ್ಪಿನ ಫೇಲ್ ಮಾಡಬೇಕು. ಚೆನ್ನಾಗಿದೆ. ಇದಕ್ಕೆ ಬೇರೆ ಬೇರೆ ಮಸಾಲೆ ಎಲ್ಲ ಹಾಕಿದ್ದಾರೆ. ಜೀರಿಗೆ ಇರ್ಬೋದು, ಬಟ್ ಗರ್ಗರಿನೆಸ್ಸು ಜೊತೆಗೆ ಒಳಗಡೆ ಹಾಕಿರುವಂಥ ಒಂದು ಜೀರಿಗೆದು ಜಾಸ್ತಿ ಫ್ಲೇವರ್ ಸಿಗುತ್ತೆ. ಈ ಸಾಗುನಲ್ಲಿ ಮಜಾ ಇದೆ. ಇದು ಪೂರಿಗೆಲ್ಲ ಕೊಡ್ತಾರಲ್ಲ ಆ ಥರ ಸಾಗು. ಪೂರಿ ಈ ಸೆಟ್ ದೋಸೆ ಎಲ್ಲ ಕೊಡ್ತಾರೆ ಈ ಸಾಗು, ಆ ಥರ ಸಾಗು ಚೆನ್ನಾಗಿದೆ. ಕಪ್ಪ ಪೂರಿ ಒಂದೇ ಒಂದು ಕೊಟ್ಟಿದ್ದಾರೆ. ಅಮುಕ್ಲ ಉಬ್ಬಿಟ್ಟಿದೆ ಗುರು. ಚೆಂಡಾಡ್ಬೋದು ಇದು ನನಗೆ ಹಂಗಿದೆ. ಯಪ್ಪ ಎಂಥ ಲೇಯರ್ ನೋಡು. ಏನು ಇಷ್ಟೇ ಟಪ್ಪ ಇಟ್ಟಲ್ಲಿ ಇಷ್ಟು ಕಪ್ಪ ಪೂರಿ ಮಾಡಿ ನನಗೆ ಚೆನ್ನಾಗಿದೆ. ತೆಳ್ಳಗಿದೆ. ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ತಿನ್ನೋಕ್ಕೆ ಮಜಾ ಬರುತ್ತೆ. ಒಂದೇ ಒಂದು ಲೇಯರ್ ಇರಬಾರ್ದು, ಈ ಥರ 2 ಲೇಯರ್ ಇರಬೇಕು. ಇದಕ್ಕೆ ಚಟ್ನಿ ಇರುತ್ತೆ, ಇದು ಸಾಗು ಇರುತ್ತೆ. ಇದು ಬೇರೆ ಬೇರೆ ಸಾಗು ಇದೆ ಗುರು. ಇಲ್ಲಿ ಸೇಮಾ ಬೇರೆ ಗೊತ್ತಿಲ್ಲ. ಇದು ಸಾಗು ಚೆನ್ನಾಗಿರುತ್ತೆ ಪೂರಿಗೆ. ಇದು ಅಷ್ಟೇ ಗರ್ಗರಿಯಾಗಿದೆ ಒಳಗಡೆ. ಸಾಗು ರುಚಿ ಚೆನ್ನಾಗಿದೆ. ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅಲ್ವಾ, ಸಾಗು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇವರೆಲ್ಲ. ರುಚಿ ಸಕಲಾಗಿದೆ. ತರಕಾರಿ ಎಲ್ಲ ಹಾಕಿರ್ತಾರೆ. ತರಕಾರಿ ತಗೊಳ್ಳದೇ ಇದ್ರೂ ಸಾಗು ಗ್ರೇವಿನಲ್ಲಿ ರುಚಿ ಮಾತ್ರ ಒಟ್ಟಲ್ಲಿ ಬಾಯಲ್ಲಿ ನೀರು ಅಂತೂ ಬರುತ್ತೆ ಒಂದು ಬೈಟ್ ತಗೊಂಡ ತಕ್ಷಣವೇ. ಹಂಗಿದೆ. ನೆಕ್ಸ್ಟ್ ಯಾವುದಿದೆ, ಮೈಸೂರು ಮಸಾಲೆ ದೋಸೆ ಇದೆ. ಅಯ್ಯೋ ಇವತ್ತು ಯಾವ್ದು ತಿನ್ನೋದು ಯಾವ್ದು ಬಿಡೋದು ಒಂದು ಗೊತ್ತಾಗ್ತಿಲ್ಲ. ವೆಜ್ಜಲ್ಲಿ ವೆಜ್ಜನ್ನು ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಎಲ್ಲ ಸ್ಪ್ರಿಂಕಲ್ ಮಾಡಿಕೊಟ್ಟಿದ್ದಾರೆ. ಏನಿದೆ ಇದರಲ್ಲಿ ಒಳಗಡೆ ನೋಡೋಣ ತಾಳಪ್ಪ. ಕಣ್ಣಾಡ್ಸ್ಬಿಡೋಣ ಫಸ್ಟು. ಆಲೂಗಡ್ಡೆ, ಆಮೇಲೆ ಇದೊಂದು ಚಟ್ನಿ ಥರ ಇರುತ್ತೆ, ಅದು ಸಾವ್ರಿ ಇರ್ತಾರೆ. ಆಲೂಗಡ್ಡೆ ಹಾಕಿ ಚೆನ್ನಾಗಿ ಸಾವ್ರಿ ಕೊಟ್ಟಿದ್ದಾರೆ. ಸ್ವಲ್ಪ ಬಿಸಿ ಇದೆ. ತುಪ್ಪ ಹಾಕಿದಾರ. ಮಸಾಲೆ ದೋಸೆಗಳೆಲ್ಲ ತುಪ್ಪ ಇದ್ದರೆ, ಬೆಣ್ಣೆ ಬಿದ್ದರೆ ನೆಕ್ಸ್ಟ್ ಲೆವೆಲು. ಅದ್ರ ಚಟ್ನಿ ಸ್ವಲ್ಪ ನಿಮಗೆ ಖಾರ ಹೊಡೆಯುತ್ತೆ ಫ್ಲೇವರು. ಅದು ಬಿಟ್ಟರೆ ಆಲೂಗಡ್ಡೆ ಪಲ್ಯ ಜೊತೆ ತಿಂತ ಒಳ್ಳೆ ರುಚಿ ಇದೆ. ಸ್ವಲ್ಪ ಅದಕ್ಕೂ ಮಸಾಲೆ ಎಲ್ಲ ಹಾಕಿದ್ದಾರೆ. ಆಲೂಗಡ್ಡೆ ಪಲ್ಯನೂ ಚೆನ್ನಾಗಿದೆ. ಬೇಕಂದರೆ ಚಟ್ನಿ ಹಚ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಭರ್ಜರಿ ಭೋಜನ ಇವತ್ತು. ಪಾಕಸಾಲ ಭರ್ಜರಿ ಭೋಜನ. ಮಂಗಳೂರು ಬನ್ಸು ಸ್ವಲ್ಪ ಸ್ವೀಟ್ ಆಗುತ್ತಾ? ಸ್ವೀಟ್ ಇದೆ ಸ್ವಲ್ಪ. ಬಾಳೆಹಣ್ಣೆಲ್ಲ ಹಾಕಿರ್ತಾರೆ. ಹೆಂಗಿದೆ ನೋಡಿ ಒಳಗಡೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಸೊ ಎಲ್ಲದಕ್ಕೂ ಇವರು ಜೀರಿಗೆ ಬಳಸಿದ್ದಾರೆ. ಇದಕ್ಕೂ ಜೀರಿಗೆ ಬಳಸಿದ್ದಾರೆ. ಹಂಗೆ ತಿನ್ನೋಣ ಫಸ್ಟು. ಇಲ್ಲಿ ಈ ಕಡೆಯ ಒಂದು ತಿಂದಿದೆ. ಯಾವುದೋ ತಿಂದಿಲ್ಲ ನಾನು ಆ್ಯಕ್ಚುಲಿ. ಈ ಕಡೆ ಸೇರೋದಲ್ಲ, ಬಂದು ಬೆಂಗಳೂರಲ್ಲಿ ತಿಂದಿದೆ. ತಗೋಬೇಕಾದ್ರೆ ನೆನ್ನೆ ಬಾಳೆಹಣ್ಣು ಘಮ ಬರುತ್ತೆ. ತಿನ್ಬೇಕಾದ್ರೆ ಜಾಸ್ತಿ ಸ್ವೀಟ್ ಇಲ್ಲ ಆ್ಯಕ್ಚುಲಿ. ನೀವು ಚಟ್ನಿ ಜೊತೆ ತಿನ್ಬೋದು ನನ್ನ ಪ್ರಕಾರ. ಸೇಮ್ ಎಲ್ಲದಕ್ಕೂ ಸೇಮ್ ಚಟ್ನಿ ಕೊಡ್ತಾರೆ ಇವರು. ಸಾಗು ಒಂದು ಚಟ್ನಿ, ಸಾಗುವಿನ ಚಟ್ನಿ ಚೆನ್ನಾಗಿರುತ್ತೆ. ಹೀರ್ಕೊಂಬಿಡುತ್ತೆ ಚಟ್ನಿ. ಹಂಗೇನಿದು ನೋಡು ಹೆಂಗೆ ಹೀರ್ಕೊಂಬಿಡ್ತು. ತಿಂತೀರಾ? ತಿನ್ನಲ್ವಾ? ನಾನು ತಿನ್ಕೊಂಡು ತಿಂತಾನೆ. ಒಗಿಬೇಕಾದ್ರೆ ಆ್ಯಕ್ಚುಲಿ ಈ ಗೋಳಿ ಬಜ್ಜಿ ಒಗಿತೀವಲ್ಲ ಹಂಗೆ ಅನಿಸುತ್ತೆ ಒಗಿಬೇಕಾದ್ರೆ. ಸ್ವಲ್ಪ ಸ್ಪಾಂಜಿ ಸ್ವಲ್ಪ, ಬಟ್ ಟೇಸ್ಟ್ ಸ್ವಲ್ಪ ಇದು ಸ್ವೀಟ್ನೆಸ್ ಸಿಗುತ್ತೆ ಸ್ವಲ್ಪ. ಚೆನ್ನಾಗಿದೆ. ಬಿಸಿ ತಿನ್ನಿ ಇದನ್ನು ತರಿಸ್ಕೊಂಡು.
ಇನ್ನೂ ಮಜಾ ಇರುತ್ತೆ. ಹಿಂಗೆ ಹೊಡೆದ್ರೆ ಹೊಗೆ ಬರ್ತಾ ಇರಬೇಕು ಹಿಂಗೆ, ಅವಾಗ ತಿನ್ನೋಕೆ ಆಸೆ ಜಾಸ್ತಿ ಆಗುತ್ತೆ. ಕಡುಬು ಕಡೆ ಹೋಗ್ಬಿಡೋಣ. ಯಾವ ಕಡುಬಿದು? ಕೊಟ್ಟೆ ಕಡುಬು ಬಂತಿದ್ದು ಹಿಂಗೆ ತೆಗೆದು ಎಲ್ಲಿಂದ ತರ್ತಾರೆ ಇದು ಗೊತ್ತಿಲ್ಲಪ್ಪ. ಇದು ಚೆನ್ನಾಗಿ ಸುತ್ತಿದ್ದಾರೆ, ಬಿಸಿ ಬಿಸಿ ಇದೆ ಇದು ಇನ್ನೂ. ಅಯ್ಯೋ ಎಷ್ಟು ಸುತ್ತಿದ್ದಾರೆ ಇದನ್ನು. ರವೆ ಇಡ್ಲಿ ಥರ ಇದೆ ನೋಡೋಕ್ಕೆ, ಫೀಲ್ ಮಾಡೋಕ್ಕೆ ಸಾಫ್ಟ್ ಇದೆ ಗುರು. ಓಹೋ ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ ಇದು. ನಾರ್ಮಲ್ ಇಡ್ಲಿ ಪಟ್ಲಿ ತಿಂದಿದ್ದಾರಲ್ಲ ಅಂಥವ್ರಿಗೆಲ್ಲ ಇದು ಚೆನ್ನಾಗಿದೆ ಅನಿಸುತ್ತೆ. ರವೆ ಇಡ್ಲಿ ಥರನೇ ಸ್ವಲ್ಪ ಫೀಲ್ ಮಾಡೋದಕ್ಕೆ. ಈ ಚಟ್ನಿ ಇದು ಕೊಟ್ಟಿರೋದ ಏನೋ ಗೊತ್ತಿಲ್ಲ, ಗಟ್ಟಿ ಚಟ್ನಿ. ನೋಡೋಣ ಇದ್ರ ಜೊತೆನೇ ಮೇ ಬಿ ಇದಕ್ಕೆಲ್ಲ ಕೊಟ್ಟಿರೋದು ಗೋಳೆ ಬಜ್ಜಿ, ಇದು ಮಂಗಳೂರು ಬನ್ಸು ಕೊಟ್ಟಿದ್ರೆ ಅನಿಸುತ್ತೆ. ಈ ಥರ ಚಟ್ನಿಗಳು, ಈ ಥರ ಚಟ್ನಿ ಏನಾರ ತೊಗೊಂಡ್ರೆ ಸ್ವಲ್ಪ ಜ್ಯೂಸಿನೆಸ್ ಸಿಗುತ್ತೆ. ಈಗ ಬರೀ ಇಡ್ಲಿ ತಿಂದಂಗೆ ಆಗುತ್ತೆ. ಕಡುಬು ಇದು ಒಳಗಡೆ ಏನು ಜಾಸ್ತಿ ಮಸಾಲ ಥರ ಏನು ಹೋಗಿರೋ ಹೊಟ್ಟೆಲಿ, ಪ್ಲೇನು. ಬಟ್ ಒಂಥರ ಚೆನ್ನಾಗಿದೆ, ಬಾಯಲ್ಲಿ ಕರ್ಗೋಗುತ್ತೆ ಒಟ್ಟಿನಲ್ಲಿ. 2 ಸರಿ ನಾಲ್ಗೆಯಲ್ಲಿ ಅದನ್ನು ಕೂದ್ರೆ ಸಾಕು, ಅದು ಕರ್ಗೋಗ್ಬಿಡುತ್ತೆ. ರುಚಿಯಾಗಿದೆ, ಚೆನ್ನಾಗಿದೆ. ಇದನ್ನು ಫಸ್ಟೇ ಟ್ರೈ ಮಾಡಬೇಕಾಗಿತ್ತು, ನಾವು ಲಾಸ್ಟಲ್ಲಿ ಟ್ರೈ ಮಾಡ್ತಿದ್ವಿ. ಸೊ ನಾನು ಎಲ್ಲೇ ಹೋದ್ರೂ ಸ್ವೀಟು ಫಸ್ಟು ಟ್ರೈ ಮಾಡಿಬಿಡ್ತೀನಿ, ಆದಷ್ಟು ಫಸ್ಟು. ಯಾಕಂದರೆ ಹೊಟ್ಟೆ ತುಂಬಿದ ಮೇಲೆ ಸ್ವೀಟು ರುಚಿನೇ ಸಿಗೋಲ್ಲ. ಹೊಟ್ಟೆ ತುಂಬಕ್ಕೆ ಮುಂಚೆ ರುಚಿಯಾಗಿರುತ್ತೆ. ಸೊ ಕೇಸರಿ ಬಾತು, ಖಾರ ಬಾತು, ಗೋಡಂಬಿ ಮೇಲ್ಗಡೆನೇ ಕಾಣ್ತೈತೆ. ಕಟ್ ಮಾಡಿದ್ರೆ ಒಂದು ಬೈಟು, ದಪ್ಪ ಬೈಟು, ಘಮ್ ಅಂತಿದೆ ಒಟ್ಟಿನಲ್ಲಿ. ಸಖತ್ತಾಗಿದೆ ಘಮ. ಪ್ರಸಾದ ಘಮ್ ಅನ್ನುತ್ತಲ್ಲ, ತುಪ್ಪ ಎಲ್ಲ ಹಾಕಿ ಮಾಡಿರ್ತಾರೆ, ತುಪ್ಪ, ಏಲಕ್ಕಿ, ಲವಂಗ ಎಲ್ಲ ಹಾಕಿ ಮಾಡಿರ್ತಾರಲ್ಲ, ಆ ಘಮ ಸಖತ್ತಾಗಿ ಸಿಗುತ್ತೆ. ಆ ಒಂದು ತುಪ್ಪದ ಟೇಸ್ಟ್ಗೆ ಫಿದಾಗೋಗ್ತೀರ ನೀವೊಂದು. ಒಳಗಡೆ ಈ ಗೋಡಂಬಿ ಜಾಸ್ತಿನೇ ಸಿಗ್ತವೆ. ಘಮ್ ಅಂತಿದೆ ಒತ್ತಲ್ಲಿ ತಿನ್ಬೇಕಾದ್ರೆ. ಆಮೇಲೆ ಕರ್ಗೋಗುತ್ತೆ, ಬಾಯಲ್ಲಿಟ್ಟರೆ ಕರ್ಗೋಗ್ಬಿಡುತ್ತೆ, ಆ ರೇಂಜಲ್ಲಿದೆ ಒಟ್ಟಿನಲ್ಲಿ. ರುಚಿಯಾಗಿದೆ ಗುರು. ಬೆಸ್ಟ್ ಕೇಸರಿ ಬಾತು. ಉಪ್ಪಿಟ್ಟು ಅಷ್ಟು ಗೋಡಂಬಿಗಳು ಬೆಳೆದು ಹೋಗಿದೆ, ತರಕಾರಿ ಜಾಸ್ತಿನೇ ಹೋಗಿದೆ ನೋಡಿ. ಹೋಗ್ತಾ ಇದೆ ಇನ್ನು. ಯಾರಾದರೆ ಉಪ್ಪಿಟ್ಟು ಪ್ರಿಯರು, ಉಪ್ಮಾ ಅಂತಾರಲ್ಲಪ್ಪ, ಅವ್ರಿಗೋಸ್ಕರ ಇದು. ತುಂಬ ಜನ ಇದ್ದಾರೆ ಉಪ್ಪಿಟ್ಟಿಗೆ ಪ್ರಾಣ ಬಿಡ್ತಾರೆ. ನನಗೆ ಅಷ್ಟು ಇಷ್ಟ ಇಲ್ಲ ಉಪ್ಪಿಟ್ಟು, ಕೇಸರಿ ಬಾತ್ ಜಾಸ್ತಿ ಇಷ್ಟ. ಉಪ್ಪಿಟ್ಟು ಇದರ ಜಾಸ್ತಿ ತರಕಾರಿಗಳು ಹಾಕಿ, ಗೋಡಂಬಿ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಬರೀ ಪ್ಲೇನ್ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಮಜಾ ಇದೆ. ಇದರ ಮಸಾಲೆ ಭರಿತವಾಗಿ ತರಕಾರಿ ಎಲ್ಲ ಹಾಕಿ ಮಾಡಿರಬೇಕು. ತಿಂತಿದ್ರೆ ತಿನ್ನೋದೇ ಗೊತ್ತಾಗಬಾರ್ದು, ಹಂಗಿರಬೇಕು. ಚೆನ್ನಾಗಿದೆ ಗುರು. ಯಾಕೋ ಇನ್ನೊಂದೆರಡು ಐಟಮ್ ಮಿಸ್ ಮಾಡ್ಬಿಟ್ಟೆ ಅನಿಸ್ತೈತೆ. ತಗೋಬೇಕಿತ್ತು ಇನ್ನೊಂದೆರಡು ಐಟಮ್ ಟೇಸ್ಟ್ ಮಾಡಬೇಕಿತ್ತು ಅಂತ ಇವಾಗ ಅನಿಸ್ತೈತೆ. ಕಳಿಸ್ಬಿಟ್ಟೆ ನಾನು ಬೇಡ ಅಂತ. ಉಡುಪಿ ಕಡೆ ಬಂದರೆ, ಕುಂಬಾಶಿಗೆ ಬಂದರೆ ಪಾಕಶಾಲ ಮಿಸ್ ಮಾಡಬೇಡಿ, ಬನ್ನಿ. ಏನಕ್ಕೆ ಪಾಕಶಾಲೆಗೆ ಈ ಥರ ಲಾಂಗ್ ಡ್ರೈವ್, ನೀವು ಬೆಂಗಳೂರಿಂದ ಏನಾದ್ರು ಬರ್ತೀರಾ, ಇಲ್ಲಿ ಬರ್ತೀರಾ, ಇದೇನೇ ಯಾಕೆ ಪ್ರಿಫರ್ ಮಾಡಬೇಕಂತಂದರೆ ಆ್ಯಕ್ಚುಲಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಜಾಸ್ತಿ ಫ್ಯಾಮಿಲಿ ಬಂದರೆ, ಫ್ರೆಂಡ್ಸ್ ಫ್ಯಾಮಿಲಿಗಳು ಜಾಸ್ತಿ ಬಂದರೆ, ಒಟ್ಟೊಟ್ಟಿಗೆ ಬರ್ತಾರಲ್ಲ, ಆವಾಗ ಒಂದೇ ಕಡೆ ಎಲ್ಲ ಆಪ್ಷನ್ನು ಸಿಗುತ್ತೆ, ಜಾಸ್ತಿ ಆಪ್ಷನ್ ಸಿಗುತ್ತೆ. ಪ್ಯೂರ್ ವೆಜ್ಜು, ಆಮೇಲೆ ಹೆಲ್ತ್ಗೂ ಕೂಡ ಚೆನ್ನಾಗಿರುತ್ತೆ. ಇವರು ಅದೇ ಯಾವುದು ಕಲರು, ಟೇಸ್ಟಿಂಗ್ ಪೌಡ್ರು ಇವು ಯಾವ ಯೂಸ್ ಮಾಡಲ್ಲ. ಆ್ಯಕ್ಚುಲಿಗೆ ಹೈಜೀನಿಕ್ ಕೂಡ ಇರ್ತಾರೆ. ಬ್ರ್ಯಾಂಡ್ ಅಲ್ವಾ ಆ್ಯಕ್ಚುಲಿ, ಮೊದಲೇ ಬ್ರ್ಯಾಂಡು. ಸೊ ಅದಕ್ಕೋಸ್ಕರ ಪ್ರಿಫರ್ ಮಾಡ್ಬೋದು ಇದನ್ನು. ಪಾರ್ಕಿಂಗ್ ಇರ್ತಿಲ್ಲ, ಚೆನ್ನಾಗಿರುತ್ತೆ. ಸೊ ನಾವು ಇವಾಗ ಹೋಗ್ತಿದ್ವಲ್ಲ, ಸೊ ಅಂದವೇ ಕಾಣಿಸ್ತು ಕಣ್ಣಿಗೆ, ಅದಕ್ಕೆ ಒಂದು ಸಿಟ್ಟಿಂಗ್ ಹಾಕ್ಬಿಟ್ಟೆ ನಾನು ಅಂತ. ಏನಂದರೆ ಇಲ್ಲಿ ನಿಮಗೆ ಪಾರ್ಟಿ ಹಾಲು ಕೊಡ್ತಾರೆ. ಪಾರ್ಟಿಯಲ್ಲಿದೆ, AC ರೂಮ್ ಇದೆ ಆ್ಯಕ್ಚುಲಿ. AC ನಲ್ಲಿ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ಕೋಬೋದು. ಸೊ ಅಲ್ಲಿ ಮುಂದೆ ಬರಬೇಕಾದ್ರೆ ನಾನು ಬೋರ್ಡ್ ನೋಡಿದೆ, ಪಾರ್ಟಿಗಳ ಜೊತೆ ಮೇಲ್ಗಡೆ ರೂಮ್ಸು ಇದೆ ಅಂತ ಸ್ಟೇ ಮಾಡೋದಕ್ಕೆ. ಇನ್ ಕೇಸ್ ಇಲ್ಲೆಲ್ಲರೂ ಬಂದರೆ ರೂಮ್ಗಳು ಹುಡ್ಕೋ ಅವಶ್ಯಕತೆ ಇಲ್ಲ. ರೂಮು ಇಲ್ಲೇ ಇರುತ್ತೆ, ಇನ್ನೊಂದು ಕಡೆ ನಾಷ್ಟಕ್ಕೆಲ್ಲ ಹೋಗ್ಬೇಕಂತ ಹಂಗೇನು ಇಲ್ಲವೇ ಇಲ್ಲ. ಇಲ್ಲಿ ಸ್ಟೇ ಮಾಡ್ಬೋದು, ಇಲ್ಲೇ ನೀವು ನಾಷ್ಟ ಊಟ ಎಲ್ಲನೂ ಇಲ್ಲೇ ಮಾಡ್ಕೋಬೋದು ಸ್ಟೇ ಮಾಡಿದ್ರೆ. ಸೊ ಅದು ಆಪ್ಷನ್ ಇದೆ. ಸೊ ಬನ್ನಿ, ಬಂದು ಟ್ರೈ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಡುಬು ಕಳಿಸಿರ್ತೀನಿ, ಕಡುಬು ತಿಂತಾಯಿರಿ. ಬಾಯ್.
WP ಬರ್ತಾ ಇರೋದಕ್ಕೂ